ವಿಕ್ರಮ್, ಎಲ್ಲಿಗೆ ಹೋಗ್ತಾ ಇದೀಯಾ? ಸಾರಿ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಕ್ಕೆ ನಿಂಗೆ ಬೇಜಾರಾಯ್ತೇನೋ. ನೀನು ಒಳ್ಳೆ ಕೆಲಸಕ್ಕೆ ಹೋಗ್ತಿರ್ಬೋದು, ಆದರೆ ಇವತ್ತು ಮನೇಲಿ ನಡೀತಾ ಇರೋ ಒಳ್ಳೆ ಕಾರ್ಯಕ್ಕಿಂತ ನಿನಗೆ ಬೇರೆ ಒಳ್ಳೆ ಕೆಲಸ ಇದೆಯಾ ವಿಕ್ರಮ್? ಮನೆಯಲ್ಲಿ ಕಾರ್ಯನಾ? ಏನದು? ವಿಕ್ರಮ್, ಈ ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತೇ ಇಲ್ವಾ ನಿಂಗೆ? ಅಣ್ಣ ಅದಕ್ಕೆ ನಿಂಗೆ ಯಾವ ವಿಷಯನೂ ತಿಳಿಸೇ ಇಲ್ವಾ? ಈ ಮನೇಲಿ ಒಂದು ಶುಭ ಕಾರ್ಯ ನಡೀಲಿ ಅಂತ ಹಗಲು ರಾತ್ರಿ ನಾನು ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಇದ್ರ ಬಗ್ಗೆ ಗಮನನೇ ಇಲ್ವಲ್ಲ? ಈ ಮನೆ ಉದ್ಧಾರ ಮಾಡಬೇಕು ಅಂತ ನಾನು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಗಮನನೇ ಇಲ್ಲ. ಮನೆ ಹಾಳು ಮಾಡಬೇಕು ಅಂದ್ರೆ 100 ಜನ ಬಂದು ನಿಲ್ತಾರೆ. ಅದೇ ಮನೆ ಉದ್ಧಾರಕ್ಕೋಸ್ಕರ, ನೆಮ್ಮದಿಗೋಸ್ಕರ ನಾನೆಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ ವಿಕ್ರಮ್? ನನ್ನ ಮಗಳು ಹಂಸಿನಿ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಕಣೋ. 22 ವರ್ಷ ಅವಳಿಗಾಗ್ಲೆ. ಯಾರು ಕಾಯ್ತಾರೆ ಹೇಳು ಈಗಿನ ಕಾಲದಲ್ಲಿ? ಅವಳು ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ವಿಕ್ರಮ್, ನಿನ್ ಪ್ರೀತಿನ ಬಿಟ್ಟು. ಅಂತ ಮಗುಗೆ ಅನ್ಯಾಯ ಮಾಡಕ್ ನಿಂಗೆ ಹೇಗ್ ಮನಸ್ಸು ಬಂತು? ಈಗ ಏನಾಯ್ತು ಅಂತ ಹಿಂಗೆ ಅಳ್ತಾ ಇದ್ದೀರಾ? ಇವತ್ತಿ ಮನೆಗೆ ಜ್ಯೋತಿಷಿಗಳು ಬರ್ತಾ ಇದ್ದಾರೆ. ನಿನ್ನ ಹಂಸಿನಿ ಜಾತಕ ನೋಡಿ ಮದ್ವೆಗೊಂದು ಡೇಟ್ ಫಿಕ್ಸ್ ಮಾಡ್ಬೇಕು ಅಂತ. ಆ ವಿಷಯ ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ಅಳದೆ ಇನ್ನೇನ್ ಮಾಡ್ಲಿ ಹೇಳು? ಏನು ಜ್ಯೋತಿಷಿಗಳ? ಹೌದು, ಜ್ಯೋತಿಷಿಗಳೇ. ನೀನಿವತ್ತೆಲ್ಲೂ ಹೋಗಂಗಿಲ್ಲ ವಿಕ್ರಮ್. ನೀನ್ ಯಾಕಮ್ಮ ಅಳ್ತಾ ಇದ್ಯಾ? ಬೇರೆ ಜಾಗ ಸಿಗ್ಲಿಲ್ವಾ ನಿನ್ ಗಳಕ್ಕೆ? ಎಲ್ರು ಈ ಮನೇಲಿ ನಿನ್ನ ಅಳ್ಸೋರೆ. ತಗೋ, ನಿನ್ ಕಾರಲ್ಲಿ ಟಿಶ್ಯೂ ಖಾಲಿ ಆಗೋಗಿದೆ, ಇಡ್ಕೋ, ಯೂಸ್ ಆಗತ್ತೆ. ಏನಿದು? ಜಾತಕಗಳು. ಮಾವ ನಿನ್ಗೋಸ್ಕರ ಅಂತ ತರಿಸಿರೋ ಜಾತಕಗಳು. ನಾನ್ ಹೇಳಿದ್ರೆ ಮಾವಂಗ್ ಬೇಜಾರಾಗತ್ತೆ. ಅದಕ್ಕೆ ನೀನೇ ಹೇಳ್ಬಿಡು, ಈ ಮನೆ ಹೊಸಲ್ ದಾಟಿ ಒಂದ್ ಜಾತಕ ಕೂಡ ಒಳಗ್ ಬರಬಾರ್ದು ಅಂತ. ಅಕಸ್ಮಾತ್ ಬಂದ್ರು ಅದನ್ನ ಕೈ ಒರೆಸ್ಕೊಳಕ್ ಯೂಸ್ ಮಾಡ್ಬೇಕಾಗತ್ತೆ. ಇವತ್ತು ಜ್ಯೋತಿಷಿಗಳು ಬರ್ತಿದ್ದಾರೆ. ಮದ್ವೆಗೆ ಒಂದ್ ಒಳ್ಳೆ ಡೇಟ್ ಫಿಕ್ಸ್ ಮಾಡ್ತಾರೆ. ನೀನೆಲ್ಲೂ ಹೋಗಂಗಿಲ್ಲ ವಿಕ್ಕಿ. ಮದ್ವೆ ಆಗ್ತೀನಿ ಅಂದ್ಮೇಲೆ ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ನಮ್ಮಲ್ಲಿ ಯಾಕೆ ಜಗಳ? ಕೂತ್ಕೊಂಡು ಮಾತಾಡೋಣ. ಅಪ್ಪ ಅಮ್ಮನಿಗೆ ಹೇಳ್ತೀನಿ. ಅತ್ತೆ ಮಾವಂಗ್ ಕೇಳಾಗಿದೆ, ಅವ್ರಿಗೆ ವಿಷಯ ಎಲ್ಲ ಗೊತ್ತು. ನೀನ್ ಕೇಳೋದೇನ್ ಬೇಡ. ಅವ್ರು ಬರೋವರೆಗೂ ರೆಸ್ಟ್ ಮಾಡು. ಅಮ್ಮ, ಜ್ಯೋತಿಷಿಗಳು ಬರೋ ಟೈಮ್ ಆಗಿದೆ, ಒಳಗ್ ನಡಿ. ಅಪ್ಪ ಅಮ್ಮ ಒಪ್ಪಿದಾರಾ? ಒಪ್ಲಿಲ್ಲ ಅಂದ್ರೆ ಆಗಲ್ವಾ? ನೀನಿವಾಗ ಅಂತ್ಯಕ್ರಿಯೆ ಮಾಡ್ತೀಯಲ್ಲ, ಅದರ ವಿಡಿಯೋ ನನ್ನ ಫೋನಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲ, ಅವ್ರಿಗೊಂದು ಮಾತು ತಿಳಿಸೋಣ ಅಂತ. ನೀನು ಒಪ್ಪಾಯ್ತಲ್ಲ, ಅವರು ಒಪ್ದಾಗೆ. ಮದುವೆ ಆಗೋವ್ ನೀನ್ ತಾನೆ, ಅವ್ರಿಗೆ ತಕ್ಕನಾಗ ಸೊಸೆ ಆಗೋಳು ನಾನ್ ತಾನೆ. ಮತ್ತ್ಯಾಕೆ ಬೇರೆ ಮಾತು? ಅಲ್ಲ ಹಂಸಿನಿ, ಹೇಳೋದನ್ನ ಅರ್ಥ ಮಾಡ್ಕೋ. ನೀನೇನು ಹೇಳ್ತೀಯಾ, ಏನು ಹೇಳ್ತಾ ಇದೆಯಾ ಎಲ್ಲ ನನಗೆ ಅರ್ಥ ಆಗ್ತಿದೆ. ನೀನು ಆರಾಮಾಗಿರು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.